ಓಂ ಶಾಂತಿ. ಮುರುಳಿ ದಿನಾಂಕ 1/12/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವು ಎಲ್ಲರಿಗೂ ಜೀವನ್ ಮುಕ್ತಿಯ ಮಂತ್ರವನ್ನು ನೀಡುವಂತಹ ಸದ್ಗುರುವಿನ ಮಕ್ಕಳು, ಗುರುಗಳಾಗಿದ್ದೀರಾ. ನೀವು ಈಶ್ವರನ ಬಗ್ಗೆ ಎಂದು ಸುಳ್ಳು ಮಾತನ್ನು ಹೇಳಲು ಸಾಧ್ಯ ಇಲ್ಲ. ಪ್ರಶ್ನೆ: ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವಿಧಿ ಏನಾಗಿದೆ? ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅನ್ನುವ ಶಬ್ದದ ಬಗ್ಗೆ ಏನು ಗಾಯನ ಇದೆ? ಉತ್ತರ: ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರವೃತ್ತಿಯಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಕೇವಲ ಇದೊಂದು ಅಂತಿಮ ಜನ್ಮದಲ್ಲಿ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ, ಆಗ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಇದರ ಬಗ್ಗೆ ರಾಜ ಜನಕನ ಉದಾಹರಣೆಯನ್ನು ಗಾಯನ ಮಾಡಲಾಗುತ್ತದೆ. ರಾಜ ಜನಕ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ 1 ಸೆಕೆಂಡ್ನಲ್ಲಿ ಪ್ರತಿಜ್ಞೆಯನ್ನು ಮಾಡಿ, ಪ್ರತಿಜ್ಞೆಯ ಆಧಾರದಿಂದ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡರು ಎಂದು ಗಾಯನ ಇದೆ. ಗೀತೆ: ಈ ಸಮಯ ಕೂಡ ಕಳೆದು ಹೋಗುತ್ತಾ ಇದೆ, ಈ ಸಮಯ ಕೂಡ ಸಮಾಪ್ತಿಯಾಗುತ್ತಾ ಇದೆ. ಓಂ ಶಾಂತಿ. ತಂದೆ ಬಂದಿರುವುದೇ ಎಲ್ಲರಿಗೂ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಕೊಡಲು. ಗಾಯನ ಕೂಡ ಇದೆ: ಸರ್ವರ ಸದ್ಗತಿದಾತ, ಜೀವನ್ ಮುಕ್ತಿದಾತ ಒಬ್ಬ ತಂದೆಯಾಗಿದ್ದಾರೆ. 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಏಕೆ ಹೇಳುತ್ತಾರೆ? ಹೇಗೆ ರಾಜ ಜನಕನ ಉದಾಹರಣೆ ಇದೆ. ಈಗ ಅವರ ಹೆಸರು ರಾಜ ಜನಕ ಆಗಿತ್ತು, ಆದರೆ ಭವಿಷ್ಯದಲ್ಲಿ ಅವರೇ ಅನುಜನಕ ಆಗುತ್ತಾರೆ. ಜನಕನಿಗೋಸ್ಕರ ಹೇಳಲಾಗುತ್ತದೆ, ಅವರು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡರು. ಆದರೆ ಜೀವನ್ ಮುಕ್ತಿ ಅಂದರೆ ಸತ್ಯುಗ, ತ್ರೇತಾಯುಗಕ್ಕೆ ಕರೆಯಲಾಗುತ್ತದೆ. ಗುರುಗಳು ಕಿವಿಯಲ್ಲಿ ಮಂತ್ರವನ್ನು ಹೇಳಿಕೊಡುತ್ತಾರೆ, ಅದಕ್ಕೆ ವಶೀಕರಣ ಮಂತ್ರ ಎಂದು ಕರೆಯುತ್ತಾರೆ. ಜಗತ್ತಿನಲ್ಲಿ ಗುರುಗಳು ಮಂತ್ರವನ್ನು ಹೇಳಿಕೊಡುತ್ತಾರೆ, ಆದರೆ ನಿಮಗೀಗ ಮಹಾಮಂತ್ರ ಸಿಗುತ್ತಾ ಇದೆ, ಜೀವನ್ ಮುಕ್ತಿಯ ಮಂತ್ರ. ನಂತರ ನೀವು ಮಕ್ಕಳು ಸರ್ವೋತ್ತಮರಾಗುತ್ತೀರಾ. ಇಲ್ಲಿ ಸರ್ವೋತ್ತಮ ಗುರು ನಿಮಗೆ ಸಿಕ್ಕಿದ್ದಾರೆ. ಸರ್ವೋತ್ತಮ ಗುರು ಪರಮಾತ್ಮ ತಂದೆ ಆಗಿದ್ದಾರೆ. ನೀವೀಗ ಸದ್ಗುರುವಿನ ಮಕ್ಕಳು, ಗುರುಗಳಾಗಿದ್ದೀರಾ. ಗೀತೆಯನ್ನು ನುಡಿಸುವಂತವರಿಗೂ ಕೂಡ ಗುರು ಎಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿ ಗೀತಾ ಜ್ಞಾನವನ್ನು ಓದಿ ಹೇಳುವವರಿಗೂ ಗುರು ಎಂದು ಕರೆಯುತ್ತಾರೆ. ಗುರುಗಳಲ್ಲೂ ನಂಬರ್ ವಾರ್ ಇದ್ದಾರೆ. ನೀವೀಗ ಸತ್ಯವನ್ನೇ ಹೇಳುವಂತಹ ಗುರು ಆಗಿದ್ದೀರಾ. ನೀವು ಈಶ್ವರನ ಬಗ್ಗೆ ಎಂದೂ ಯಾವ ಕಾರಣಕ್ಕೂ ಸುಳ್ಳನ್ನು ಹೇಳುವುದಿಲ್ಲ. ಮೊಟ್ಟ ಮೊದಲು ನೀವು ಪವಿತ್ರತೆಯ ಮಾತಿನ ಬಗ್ಗೆ ತಿಳಿಸುತ್ತೀರಾ. ತಂದೆಗೆ ಪ್ರತಿಜ್ಞೆ ಮಾಡಿ, ನಾವು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಎಂದು ತಿಳಿಸುತ್ತೀರಾ. ಸುಳ್ಳು ಹೇಳದೇ ಇರುವುದು, ಸತ್ಯವನ್ನೇ ಹೇಳುವುದು ಇಲ್ಲಿ ಸಾಮಾನ್ಯ ಮಾತಾಗಿದೆ. ಜಗತ್ತಿನಲ್ಲಿ ಬಹಳಷ್ಟು ಜನ ಸುಳ್ಳನ್ನು ಹೇಳುತ್ತಿರುತ್ತಾರೆ, ಆದರೆ ಇಲ್ಲಿ ಸುಳ್ಳು ಹೇಳುವ ಮಾತೇ ಇಲ್ಲ. ಇಲ್ಲಿ ಪವಿತ್ರತೆಯ ಮಾತಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಈ ಅಂತಿಮ ಜನ್ಮದಲ್ಲಿ ನಾವು ತಂದೆಯ ಜೊತೆ ಪ್ರತಿಜ್ಞೆ ಮಾಡುತ್ತೇವೆ, ನಾವು ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರುತ್ತೇವೆ. ಇಲ್ಲಿ ಪವಿತ್ರರಾಗಿ ಇರುವಂತಹ ಮಾತಾಗಿದೆ. ಇದಕ್ಕೆ ಶ್ರೇಷ್ಠ ಗುರಿ ಎಂದು ಕರೆಯಲಾಗುತ್ತದೆ. ಜನ ಹೇಳುತ್ತಾರೆ, ಗೃಹಸ್ಥದಲ್ಲಿದ್ದು ಪವಿತ್ರರಾಗಿ ಇರುವುದು ಸಾಧ್ಯ ಇಲ್ಲ ಎಂದು. ನೀವು ಹೇಳುತ್ತೀರಾ, ಏಕೆ ಸಾಧ್ಯ ಇಲ್ಲ? ಗೃಹಸ್ಥದಲ್ಲಿದ್ದು ಪವಿತ್ರರಾಗಿರುವುದು ಸಾಧ್ಯ ಇದೆ ಎಂದು ನೀವು ಹೇಳುತ್ತೀರಾ. ಇದರ ಬಗ್ಗೆ ಗಾಯನ ಮಾಡಲಾಗಿದೆ, ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಬಹುದು ಎಂದು. ಇದರ ಬಗ್ಗೆ ಶಾಸ್ತ್ರದಲ್ಲೂ ಕೂಡ ಕಥೆಯನ್ನು ಬರೆಯಲಾಗಿದೆ. ಅವಶ್ಯವಾಗಿ ತಂದೆ ನಮಗೆ ಈ ರೀತಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಭಗವಾನ್ ವಾಚ್ ಆಗಿದೆ ಅಥವಾ ಬ್ರಾಹ್ಮಣ ವಾಚ್ ಆಗಿದೆ. ಭಗವಂತ ತಂದೆ ಅಂತೂ ಎಲ್ಲರಿಗೂ ಕುಳಿತು ತಿಳಿಸುವುದಿಲ್ಲ, ಭಗವಂತ ನಮಗೆ ತಿಳಿಸುತ್ತಾರೆ. ಬ್ರಾಹ್ಮಣ ಮಕ್ಕಳಾದ ನೀವು ಅನ್ಯರಿಗೆ ತಿಳಿಸುತ್ತೀರಾ. ಈ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಮುಖ್ಯ ಮಾತು ಪವಿತ್ರತೆ ಆಗಿದೆ. ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು. ಜನಕ ರಾಜನಂತೆ ಗೃಹಸ್ಥದಲ್ಲಿದ್ದು ಪವಿತ್ರರಾಗಬೇಕು. ಜನಕ ರಾಜ ಪುನಃ ಅನುಜನಕ ಆದರು. ಹೇಗೆ ರಾಧೆ ಪುನಃ ಅನುರಾಧೆ ಆಗುತ್ತಾರೆ. ನಾರಾಯಣ ಆಗಿ ಇರುವಂತವರೇ ಭವಿಷ್ಯದಲ್ಲಿ ಅನುನಾರಾಯಣ ಆಗುತ್ತಾರೆ. ಇದು ಸರಿಯಾದ ಮಾತಾಗಿದೆ. ಯಾರೇ ಬಂದರೂ ಅವರಿಗೆ ನೀವೀಗ ಜ್ಞಾನವನ್ನು ತಿಳಿಸಬೇಕು. ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಕರೆಯುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ನಾವು ಅನುಭವದಿಂದ ಹೇಳುತ್ತೇವೆ, ನಾವು ಸುಳ್ಳನ್ನು ಹೇಳುತ್ತಿಲ್ಲ. ಭಗವಾನ್ ವಾಚಾಗಿದೆ. ಮುಖ್ಯ ಮಾತನ್ನು ತಿಳಿಸಬೇಕು. ಭಗವಂತ ಎಲ್ಲರಿಗೂ ಒಬ್ಬರೇ ತಂದೆ ಆಗಿದ್ದಾರೆ. ಅವರು ಅವಶ್ಯವಾಗಿ ಜೀವನ್ ಮುಕ್ತಿ ದಾತ ಆಗಿದ್ದಾರೆ.
ಇದು ಪ್ರವೃತ್ತಿ ಮಾರ್ಗ ಆಗಿದೆ. ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗ ಆಗಿದೆ. ಸನ್ಯಾಸಿಗಳು ಎಂದೂ ಕೂಡ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಅವರು ಮನೆ ಮಠವನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಅನ್ಯರಿಗೂ ಕೂಡ ಮನೆ ಮಠವನ್ನು ಬಿಡಿಸಿ ಕಾಡಿಗೆ ಕರೆದುಕೊಂಡು ಹೋಗುತ್ತಾರೆ. ಅವರು ಈ ಜ್ಞಾನವನ್ನು ಕೊಡಲು ಸಾಧ್ಯ ಇಲ್ಲ. ಇದು ರಾಜಯೋಗ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಬೇಕು. ಸತ್ಯುಗದಲ್ಲಿ ಭಾರತ ಪವಿತ್ರ ಪ್ರವೃತ್ತಿ ಮಾರ್ಗ ಉಳ್ಳಂತಹ ಭಾರತ ಆಗಿತ್ತು. ನಿರ್ವಿಕಾರಿ ಜಗತ್ತಾಗಿತ್ತು. ರಾಜ್ಯದಲ್ಲಿ ಸ್ತ್ರೀ ಪುರುಷರು ಇಬ್ಬರೂ ಇರುತ್ತಾರೆ. ಅಂದ ಮೇಲೆ ಈ ಮಾತನ್ನು ತಿಳಿಸಬೇಕಾಗುತ್ತದೆ. ನಾವೀಗ ಅನುಭವಿಗಳಾಗಿದ್ದೇವೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಲು ಸಾಧ್ಯ. ನಮಗೆ ಗೊತ್ತಿದೆ, ನಾವು ಪವಿತ್ರರಾಗಿ ತಂದೆಯ ಮೂಲಕ ಪವಿತ್ರ ಜಗತ್ತಿನ ಮಾಲೀಕರಾಗುತ್ತೇವೆ. ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು, ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗ ಇದೆ. ಈಗ ಜಗತ್ತಂತೂ ಭ್ರಷ್ಟಾಚಾರಿಯಾಗಿದೆ. ಇದೇ ಭಾರತ ಶ್ರೇಷ್ಠಾಚಾರಿ ಜಗತ್ತಾಗಿತ್ತು. ಸತ್ಯುಗ ಇದ್ದಾಗ ಜಗತ್ತು ಶ್ರೇಷ್ಠಾಚಾರಿ ಆಗಿತ್ತು. ರಾವಣ ಭ್ರಷ್ಟಾಚಾರಿಯನ್ನಾಗಿ ಮಾಡುತ್ತಾರೆ, ರಾಮ ಶ್ರೇಷ್ಠಾಚಾರಿಯನ್ನಾಗಿ ಮಾಡುತ್ತಾರೆ. ಅರ್ಧ ಕಲ್ಪ ರಾವಣ ರಾಜ್ಯ ನಡೆಯುತ್ತದೆ. ಭ್ರಷ್ಟಾಚಾರಿ ಜಗತ್ತಿನಲ್ಲಿ ಭಕ್ತಿ ಮಾರ್ಗ ನಡೆಯುತ್ತದೆ. ದಾನ ಪುಣ್ಯ ಮುಂತಾದದನ್ನು ಮಾಡುತ್ತಾರೆ, ಏಕೆಂದರೆ ಭ್ರಷ್ಟಾಚಾರ ಇದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ, ಎಷ್ಟು ಭಕ್ತಿ ಮಾಡುತ್ತೇವೆ, ದಾನ ಪುಣ್ಯವನ್ನು ಎಷ್ಟು ಜಾಸ್ತಿ ಮಾಡುತ್ತೇವೆ, ಅಷ್ಟು ನಮಗೆ ಭಗವಂತ ಸಿಗುತ್ತಾರೆ ಎಂದು. ಭಗವಂತ ತಂದೆಯ ಭಕ್ತಿಯನ್ನು ಮಾಡುತ್ತಾರೆ, ಹೇಳುತ್ತಾರೆ ಬಂದು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಿ ಎಂದು. ಭಾರತ ಶ್ರೇಷ್ಠಾಚಾರಿ ಆಗಿತ್ತು. ಈಗ ಭಾರತ ಶ್ರೇಷ್ಠಾಚಾರಿ ಆಗಿಲ್ಲ. ಭ್ರಷ್ಟಾಚಾರಿ ಇರುವಂತವರೇ ಈಗ ಶ್ರೇಷ್ಠಾಚಾರಿ ಆಗುತ್ತಾರೆ. ಭಾರತದ ಹೊಸ ರಚನೆಯ ಕಥೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಚಿತ್ರಗಳ ಮೂಲಕ ಈ ಮಾತನ್ನು ನೀವು ಚೆನ್ನಾಗಿ ತಿಳಿಸಬಹುದು. ಇಂತಿಂತಹ ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ. ಪ್ರತಿಯೊಂದು ಸೆಂಟರ್ನಲ್ಲೂ ಕೂಡ ಪ್ರದರ್ಶನದ ಚಿತ್ರ ಇರಬೇಕು. ಬಾಬಾ ಡೈರೆಕ್ಷನ್ ಕೊಡುತ್ತಾರೆ. ಬಲೆ ನೀವು ಬಾಬಾರವರಿಗೆ ಬರೆಯಬೇಕು, ಬಾಬಾ ನಮ್ಮ ಬಳಿ ಚಿತ್ರ ಇಲ್ಲ ಎಂದು. ಬಾಬಾ ಅಂತೂ ಡೈರೆಕ್ಷನ್ ಕೊಡುತ್ತಾರೆ, ಈ ರೀತಿ ಚಿತ್ರಗಳನ್ನು ನಿರ್ಮಾಣ ಮಾಡಿ ಎಂದು. ಚಿತ್ರಗಳನ್ನು ನಿರ್ಮಾಣ ಮಾಡಿ ಎಲ್ಲರಿಗೂ ಕಳಿಸಿಕೊಡಿ. ಎಲ್ಲರ ಬಳಿ ಕೂಡ ಆಗ ಪ್ರದರ್ಶನ ತಯಾರಾಗಿ ಬಿಡುತ್ತದೆ. ಈ ಚಿತ್ರಗಳು ಬಹಳಷ್ಟು ಅರ್ಥಸಹಿತವಾದ ಚಿತ್ರ ಆಗಿದೆ. ಮೊಟ್ಟ ಮೊದಲು ನಿಮ್ಮ ಬುದ್ಧಿಯಲ್ಲಿ ವಿಚಾರ ಬರಬೇಕು, ನಾವು ತಂದೆಯ ಮಕ್ಕಳಾಗಿದ್ದೇವೆ. ಭಗವಂತ ಸ್ವರ್ಗವನ್ನು ರಚನೆ ಮಾಡುವಂತವರಾಗಿದ್ದಾರೆ. ನರಕದ ರಚಯಿತ ರಾವಣ ಆಗಿದ್ದಾರೆ. ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಮೇಲೆ 10 ತಲೆ ಇರುವಂತಹ ರಾವಣನ ಚಿತ್ರವನ್ನು ನಿರ್ಮಾಣ ಮಾಡಿ, ಸ್ವರ್ಗದ ಸೃಷ್ಟಿ ಚಕ್ರದಲ್ಲಿ ಚತುರ್ಭುಜ ವಿಷ್ಣುವನ್ನು ತೋರಿಸಿ. ನೀವು ಬರೆಯಬಹುದು, ಇದು ರಾಮರಾಜ್ಯ, ಇದು ರಾವಣ ರಾಜ್ಯ. ಈ ಸಮಯದಲ್ಲಿ ರಾವಣ ಸರ್ವವ್ಯಾಪಿ ಆಗಿದ್ದಾರೆ. ಸತ್ಯುಗದಲ್ಲಿ ರಾಮ ಸರ್ವವ್ಯಾಪಿ ಆಗಿರುತ್ತಾರೆ ಎಂದು ಕರೆಯಲು ಸಾಧ್ಯ ಇಲ್ಲ. ಗಾಯನ ಮಾಡಲಾಗುತ್ತದೆ, ಆತ್ಮ ಮತ್ತು ಪರಮಾತ್ಮರು ಅಗಲಿ ಬಹಳ ಸಮಯ ಆಯಿತು. ಈಗ ಸುಂದರ ಮಿಲನ ಸದ್ಗುರು ದಲ್ಲಾಳಿಯ ರೂಪದಲ್ಲಿ ಮಾಡಿಸುತ್ತಿದ್ದಾರೆ. ಅಂದ ಮೇಲೆ ಆ ಸತ್ಯ ಗುರು ಅವಶ್ಯವಾಗಿ ಬರುತ್ತಾರೆ. ಈ ಲೆಕ್ಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೊಟ್ಟ ಮೊದಲು ತಂದೆಯಿಂದ ಅಗಲಿ ಹೋದವರು ದೇವಿ ದೇವತಾ ಆತ್ಮರಾಗಿದ್ದಾರೆ. ಇದು ಜ್ಞಾನ ಆಗಿದೆ. ಈ ಜ್ಞಾನದ ಬಗ್ಗೆ ನೀವು ಯಾರಿಗಾದರೂ ತಿಳಿಸಬಹುದು. ಆತ್ಮರ ತಂದೆ ಪರಮಾತ್ಮ ಆಗಿದ್ದಾರೆ. ಈಗ ಹೇ ಆತ್ಮರೇ, ನಿಮ್ಮ ಪರಂಪಿತ ಪರಮಾತ್ಮನ ಕರ್ತವ್ಯದ ಬಗ್ಗೆ ನೀವು ಹೇಳಿ. ಏಕೆ ಪರಮಾತ್ಮನ ಬಗ್ಗೆ ನೀವು ತಿಳಿದುಕೊಂಡಿಲ್ಲ? ತಂದೆಯ ಕರ್ತವ್ಯದ ಬಗ್ಗೆ ತಿಳಿದುಕೊಳ್ಳದೇ ಇರುವ ಮಕ್ಕಳು ಇರುತ್ತಾರೇನು? ತಂದೆ ಕುಳಿತು ತಿಳಿಸುತ್ತಾರೆ, ನಿಮಗೆ ನಿಮ್ಮ ಜನ್ಮಗಳ ಬಗ್ಗೆ ಗೊತ್ತಿರಲಿಲ್ಲ, ನಾನು ತಿಳಿಸುತ್ತೇನೆ. ಮೊಟ್ಟ ಮೊದಲು ಯಾರು ದೇವತೆಗಳಾಗಿದ್ದರೋ ಅವರೇ ಇಷ್ಟು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಈಗ ಲೆಕ್ಕ ಮಾಡಿ, ಅನ್ಯ ಧರ್ಮದವರು ಇಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ನೀವೀಗ ಸಿದ್ಧ ಮಾಡಿ ತೋರಿಸಬೇಕು. ಮ್ಯಾಕ್ಸಿಮಮ್ ಇಷ್ಟು ಜನ್ಮ. ವೃಕ್ಷ ಈ ರೀತಿ ವೃದ್ಧಿಯಾಗುತ್ತದೆ. ಮೊಟ್ಟ ಮೊದಲು ದೇವತೆಗಳಿದ್ದರು, ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಇದು ಭಾರತದ ಜ್ಞಾನ ಆಗಿದೆ. ಪ್ರಾಚೀನ ಭಾರತದ ಜ್ಞಾನವನ್ನು ಯಾರು ನೀಡಿದರು? ಕೃಷ್ಣ ಅಂತೂ ನೀಡಲು ಸಾಧ್ಯ ಇಲ್ಲ. ಕೃಷ್ಣ ನೀಡಿದರು ಎಂದು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಭಗವಂತನೇ ಜ್ಞಾನವನ್ನು ನೀಡಿದರು. ಜ್ಞಾನದ ಸಾಗರ ಪರಮಾತ್ಮ ತಂದೆ ಆಗಿದ್ದಾರೆ. ಬ್ರಹ್ಮನಿಗೆ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ. ಕೃಷ್ಣನಿಗೂ ಕೂಡ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ. ಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ಈ ಮಾತನ್ನು ತಿಳಿಸಲು ಬಹಳ ಶ್ರೇಷ್ಠ ಬುದ್ಧಿ ಇರಬೇಕು. ಇದು ತಿಳಿಸಿಕೊಡಲು ಬಹಳ ಕ್ಲಿಯರ್ ಆದಂತಹ ಜ್ಞಾನ ಆಗಿದೆ. ಭಗವಂತ ಸರ್ವರಿಗೂ ಒಬ್ಬರೇ ಆಗಿದ್ದಾರೆ. ಒಬ್ಬರೇ ನಿರಾಕಾರ ಪರಂಪಿತ ಪರಮಾತ್ಮ ಸರ್ವರಿಗೂ ತಂದೆ ಆಗಿದ್ದಾರೆ. ಅವರು ರಚಯಿತ ಆಗಿದ್ದಾರೆ. ಕೃಷ್ಣ ಅಂತೂ ರಚನೆ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ.
ಆ ತಂದೆಗೆ ನಾವು ಸರ್ವವ್ಯಾಪಿ ಎಂದು ಕರೆಯಲು ಸಾಧ್ಯ ಇಲ್ಲ. ಭಾರತದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ರಾಷ್ಟ್ರಪತಿ ಇದ್ದರು. ನಂತರ ನಂಬರ್ ವಾರಾಗಿ ಇನ್ನೂ ಬೇರೆ ಬೇರೆ ದೊಡ್ಡ ವ್ಯಕ್ತಿಗಳಿದ್ದಾರೆ. ಯಾರ್ಯಾರು ಏನೇನು ಕರ್ತವ್ಯ ಮಾಡುತ್ತಾರೆ ಎಂದು ಹೇಳುತ್ತಾರೆ ತಾನೆ. ಈ ರೀತಿಯಲ್ಲ, ಎಲ್ಲರೂ ಒಂದೇ ಎಂದು ಹೇಳುವುದಿಲ್ಲ. ಪ್ರಧಾನಮಂತ್ರಿಯೇ ಬೇರೆ, ರಾಷ್ಟ್ರಪತಿಯೇ ಬೇರೆ. ಪ್ರತಿಯೊಂದು ಆತ್ಮಕ್ಕೂ ಕೂಡ ಈ ಸೃಷ್ಟಿಯಲ್ಲಿ ಅವಿನಾಶಿಯಾದಂತಹ ಪಾತ್ರ ಸಿಕ್ಕಿದೆ ಅನ್ನುವ ಮಾತನ್ನು ನೀವೀಗ ಸಿದ್ಧ ಮಾಡಿ ತೋರಿಸಬೇಕು. ಪರಸ್ಪರ ಕುಳಿತು ಸಲಹೆಯನ್ನು ಹುಡುಕಿ ಸೇವೆ ಮಾಡಲು ಪ್ಲಾನ್ ಅನ್ನು ನಿರ್ಮಾಣ ಮಾಡಬೇಕು. ಆದರೆ ಯಾರ ಬುದ್ಧಿಯ ಲೈನ್ ಕ್ಲಿಯರ್ ಆಗಿಲ್ಲವೋ, ಯಾರಲ್ಲಿ ಈಗಲೂ ವಿಕಾರಿ ಗುಣ ಇದೆಯೋ ಅವರು ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಈ ರೀತಿ ಸೇವೆಯನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಸೇವೆಯ ಪ್ಲಾನ್ ಅನ್ನು ಅವರಿಗೆ ರಚನೆ ಮಾಡಲು ಸಾಧ್ಯ ಆಗುವುದಿಲ್ಲ. ಇಲ್ಲಿ ಸೇವೆಯನ್ನು ಮಾಡಲು ಬುದ್ಧಿಯ ಲೈನ್ ಬಹಳಷ್ಟು ಕ್ಲಿಯರ್ ಆಗಿರಬೇಕು. ರಿಸಲ್ಟ್ ಅಂತೂ ಅಂತ್ಯದಲ್ಲಿ ಬರುತ್ತದೆ. ಈಗ ಎಲ್ಲರೂ ನಂಬರ್ ವಾರಾಗಿ ಇದ್ದಾರೆ. ಮನುಷ್ಯರು ಹೇಳುತ್ತಾರೆ, ಈ ವ್ಯಾಸ ಭಗವಂತ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ವ್ಯಾಸನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ವಾಸ್ತವದಲ್ಲಿ ಧರ್ಮಶಾಸ್ತ್ರಗಳು 4 ಭಾರತದ ಧರ್ಮಶಾಸ್ತ್ರ ಅಂತೂ ಕೇವಲ ಒಂದೇ, ಗೀತೆ ಆಗಿದೆ. ಗೀತೆ ಎಲ್ಲಾ ಶಾಸ್ತ್ರಗಳಿಗೂ ತಂದೆ ಆಗಿದೆ. ಗೀತೆಯಿಂದಲೇ ಆಸ್ತಿ ಸಿಗುತ್ತದೆ. ತಾಯಿಯ ಮೂಲಕ ತಂದೆಯಿಂದ ಆಸ್ತಿ ಸಿಗುತ್ತದೆ. ಗೀತೆ ತಾಯಿಯಾಗಿದೆ. ತಂದೆ ರಚಯಿತ ಪರಮಾತ್ಮ ಆಗಿದ್ದಾರೆ. ಗೀತೆಯ ಮೂಲಕ ಪರಮಾತ್ಮ ತಂದೆ ಪ್ರಾಚೀನ ಸಹಜ ರಾಜಯೋಗದ ಜ್ಞಾನವನ್ನು ಕೊಟ್ಟಿದ್ದಾರೆ. ಗೀತೆಯಂತೂ ಭಾರತ ದೇಶದ ಶಾಸ್ತ್ರ ಆಗಿದೆ. ನಂತರ ಇಸ್ಲಾಮಿಗಳ ಧರ್ಮಶಾಸ್ತ್ರ ಅವರದ್ದೇ ಆದಂತಹ ಶಾಸ್ತ್ರ ಆಗಿದೆ. ಬೌದ್ಧಿಗಳ ಶಾಸ್ತ್ರವೇ ಬೇರೆ, ಕ್ರಿಶ್ಚಿಯನ್ನರ ಶಾಸ್ತ್ರವೇ ಬೇರೆ. ಗೀತೆಯಂತೂ ಎಲ್ಲರಿಗೂ ತಂದೆ ಆಗಿದೆ. ಉಳಿದಿದ್ದೆಲ್ಲ ಶಾಸ್ತ್ರಗಳು ಗೀತೆಯ ಮಕ್ಕಳಾಗಿದೆ. ಉಳಿದ ಎಲ್ಲಾ ಶಾಸ್ತ್ರಗಳು ನಂತರ ನಿರ್ಮಾಣ ಆಗಿದೆ. ಇನ್ನು ಇಷ್ಟೆಲ್ಲ ವೇದ ಉಪನಿಷತ್ ಇದೆಲ್ಲ ಯಾವ ಧರ್ಮದ ಶಾಸ್ತ್ರ ಆಗಿದೆ? ಈಗ ಇದು ಕೂಡ ಗೊತ್ತಾಗಬೇಕು. ಈ ಶಾಸ್ತ್ರಗಳನ್ನು ಯಾರು ಉಚ್ಚಾರಣೆ ಮಾಡಿದರು? ಯಾವ ಧರ್ಮದಿಂದ ಈ ಎಲ್ಲಾ ಶಾಸ್ತ್ರಗಳು ಹುಟ್ಟಿಕೊಂಡಿತ್ತು? ಶಾಸ್ತ್ರಗಳು ಯಾವುದೇ ಧರ್ಮದ ಶಾಸ್ತ್ರ ಅಲ್ಲ. ಮೊದಲು ಈ ಮಾತನ್ನು ಸಿದ್ಧ ಮಾಡಬೇಕು. ಈಗ ಗೀತೆಯನ್ನೇ ಖಂಡನೆ ಮಾಡಿಬಿಟ್ಟಿದ್ದಾರೆ. ಗೀತೆಯಲ್ಲಿ ಪರಮಾತ್ಮ ತಂದೆಯ ಹೆಸರನ್ನು ಹಾಕುವ ಬದಲು ಮಗ ಆದಂತಹ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಜೀವನ ಚರಿತ್ರೆಯಂತೂ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಆಗಿರುತ್ತದೆ. ತಂದೆ ಹೇಳುತ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲಾ ದೇಹದ ಧರ್ಮವನ್ನು ತ್ಯಾಗ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ. ಪರಮಾತ್ಮ ತಂದೆ ಆತ್ಮರಿಗೆ ಹೇಳುತ್ತಾರೆ, ನೀವು ಅಶರೀರಿಯಾಗಿ ನನ್ನನ್ನು ನೆನಪು ಮಾಡಿ. ಅಶರೀರಿ ತಂದೆ ಈ ಮಾತನ್ನು ಹೇಳಲು ಸಾಧ್ಯ. ಸನ್ಯಾಸಿಗಳು ಈ ಮಾತನ್ನು ಹೇಳಲು ಸಾಧ್ಯ ಇಲ್ಲ. ಗೀತೆಯಲ್ಲಿ ಅಕ್ಷರ ಇದೆ. ಎಲ್ಲಾ ಧರ್ಮದವರಿಗೂ ತಂದೆ ಹೇಳುತ್ತಾರೆ ಅಶರೀರಿಯಾಗಿ. ಈಗ ನಾಟಕ ಪೂರ್ಣ ಆಗುತ್ತಾ ಇದೆ. ಎಲ್ಲರಿಗೂ ತಂದೆ ಮಂತ್ರವನ್ನು ಕೊಡುತ್ತಾರೆ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವೀಗ ನನ್ನ ಬಳಿ ಬರಬೇಕಾಗಿದೆ. ನನ್ನನ್ನು ನೆನಪು ಮಾಡಿದಾಗ ನೀವು ನನ್ನ ಬಳಿ ಬರುತ್ತೀರಾ. ಮುಕ್ತಿಯ ನಂತರ ಜೀವನ್ ಮುಕ್ತಿಯಂತೂ ಅವಶ್ಯವಾಗಿ ಸಿಗುತ್ತದೆ. ಜೀವನ್ ಮುಕ್ತಿಗೆ ನಾವು ಹೋಗಬೇಕು. ಜೀವನ್ ಮುಕ್ತಿಯ ಪದವಿಯನ್ನು ಮುಕ್ತಿಧಾಮಕ್ಕೆ ಹೋಗಿ ನಂತರ ಪಡೆದುಕೊಳ್ಳುತ್ತೇವೆ. ಯಾರೆಲ್ಲ ಸತ್ಯುಗದಲ್ಲಿ ಬರುತ್ತಾರೋ ಅವರು ಸತೋ ರಜೋ ತಮೋ ಸ್ಥಿತಿಯನ್ನು ನಂತರ ಪಾಸ್ ಮಾಡುತ್ತಾರೆ. ಚೆನ್ನಾಗಿ ಈ ಮಾತನ್ನು ತಿಳಿಸಬೇಕಾಗಿದೆ. ಇದು ಎಷ್ಟು ಒಳ್ಳೆಯ ತಿಳುವಳಿಕೆ ಆಗಿದೆ. ಆದರೆ ಕೆಲವು ಮಕ್ಕಳು ಒಂದು ಕಿವಿಯಿಂದ ಜ್ಞಾನವನ್ನು ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ. ಹಾಗೆ ನೋಡಿದರೆ ಈ ಜ್ಞಾನ ಬಹಳ ಸಹಜ ಇದೆ. ನೀವು ಒಂದೊಂದು ಸ್ಥಾನದಲ್ಲೂ ಹೋಗಿ ಪ್ರದರ್ಶನವನ್ನು ಹಾಕಬೇಕು. ಪತ್ರಿಕೆಯಲ್ಲೂ ನೀವು ಈ ಜ್ಞಾನದ ಬಗ್ಗೆ ಹಾಕಬಹುದು. ಖರ್ಚು ಮಾಡಬೇಕಾಗಿದೆ. ಖರ್ಚು ಮಾಡಿ ಜ್ಞಾನದ ಪ್ರಚಾರ ಮಾಡಬೇಕು. ಬಲೆ ಎಲ್ಲರೂ ನಿಮ್ಮ ಮೂಲಕ ಈ ಜ್ಞಾನವನ್ನು ಕೇಳಬೇಕು. ಪತ್ರಿಕೆಯಲ್ಲಿ ಅವಶ್ಯವಾಗಿ ಈ ಚಿತ್ರಗಳನ್ನು ಹಾಕಬೇಕು. ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವ ನಶೆ ಬಹಳಷ್ಟು ಇರಬೇಕು. ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಅತೀಂದ್ರಿಯ ಸುಖದ ಅನುಭವವನ್ನು ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಹೇಳಲಾಗುತ್ತದೆ. ಗಾಯನ ಇದೆ. ಗೋಪಿ ವಲ್ಲಭನ ಗೋಪ ಗೋಪಿಕೆಯರು ನೀವಾಗಿದ್ದೀರಾ. ಗೋಪ ಗೋಪಿಕೆಯರು ಸತ್ಯುಗದಲ್ಲೂ ಇರುವುದಿಲ್ಲ, ಕಲಿಯುಗದಲ್ಲೂ ಇರುವುದಿಲ್ಲ. ಅಲ್ಲಿ ಲಕ್ಷ್ಮೀ ದೇವಿ, ರಾಧೆ ದೇವಿ ಇದ್ದಾರೆ. ಗೋಪ ಗೋಪಿಕೆಯರು ಇಲ್ಲಿದ್ದೀರಾ. ಗೋಪಿ ವಲ್ಲಭನ ಮಕ್ಕಳು ನೀವೆಲ್ಲ ಪರಮಾತ್ಮ ತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ. ಅವಶ್ಯವಾಗಿ ಅವರು ಅಜ್ಜ ಆಗಿದ್ದಾರೆ. ಇಲ್ಲಿ ಅಜ್ಜ ಆದಂತಹ ಪರಮಾತ್ಮ ತಂದೆ ಇದ್ದಾರೆ ಮತ್ತು ಬ್ರಹ್ಮ ತಂದೆ ಇದ್ದಾರೆ. ತಾಯಿಯಾದಂತಹ ಜಗದಂಬೆ ಇದ್ದಾರೆ. ಹೊಸ ರಚನೆಯನ್ನು ಸಂಗಮ ಯುಗದಲ್ಲಿ ರಚಿಸಲಾಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ಬರುತ್ತೇನೆ.
ಅಸುರಿ ಸಂತಾನರಿಂದ ನಿಮ್ಮನ್ನು ಈಗ ತಂದೆ ಈಶ್ವರಿಯ ಸಂತಾನರನ್ನಾಗಿ ಮಾಡಿದ್ದಾರೆ. ನಂತರ ನೀವು ದೈವಿ ಸಂತಾನ ಆಗುತ್ತೀರಾ. ನಂತರ ಕ್ಷತ್ರಿಯ ಸಂತಾನರು, ವೈಶ್ಯ ಸಂತಾನರು, ಶೂದ್ರ ಸಂತಾನರಾಗುತ್ತೀರಾ. 84 ಜನ್ಮವನ್ನು ಹೀಗೆ ಪಡೆದುಕೊಳ್ಳುತ್ತೀರಾ. ನಂತರ ಜೊತೆಗೆ ಜನಸಂಖ್ಯೆ ಕೂಡ ವೃದ್ಧಿಯಾಗುತ್ತದೆ. ವೃಕ್ಷ ಕೂಡ ಪರಿಪೂರ್ಣ ಇರಬೇಕು ತಾನೆ. ಪ್ರಳಯ ಅಂತೂ ಆಗುವುದಿಲ್ಲ. ಭಾರತ ಅವಿನಾಶಿ ದೇಶ. ಭಾರತದ ಬಗ್ಗೆ ಬಹಳಷ್ಟು ಮಹಿಮೆ ಮಾಡಬೇಕು. ಭಾರತ ಎಲ್ಲಾ ದೇಶಗಳಿಗಿಂತ ಶ್ರೇಷ್ಠ ಆಗಿದೆ. ಎಂದೂ ಭಾರತದ ವಿನಾಶ ಆಗುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸ್ ಮುರುಳಿ ದಿನಾಂಕ 16/4/68. ಬ್ರಾಹ್ಮಣ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಯಾರಿಗೂ ಈ ಮಾತು ಗೊತ್ತಿಲ್ಲ, ಸಂಗಮ ಯುಗ ಯಾವಾಗ ನಿರ್ಮಾಣ ಆಗುತ್ತದೆ ಎಂದು. ಕಲ್ಪದ ಈ ಸಂಗಮ ಯುಗಕ್ಕೆ ಬಹಳಷ್ಟು ಮಹಿಮೆ ಇದೆ. ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಸತ್ಯುಗವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಅವಶ್ಯವಾಗಿ ಸಂಗಮ ಯುಗ ಬರಲೇಬೇಕು. ಇಲ್ಲೂ ಮನುಷ್ಯರೇ ಇದ್ದಾರೆ. ಆದರೆ ಇಲ್ಲಿ ಕೆಲವರು ಉತ್ತಮ ಮನುಷ್ಯರಿದ್ದಾರೆ, ಕೆಲವರು ಕನಿಷ್ಠ ಮನುಷ್ಯರಿದ್ದಾರೆ. ಉತ್ತಮ ಮನುಷ್ಯರಾದ ದೇವತೆಗಳ ಮುಂದೆ ಮಹಿಮೆ ಮಾಡುತ್ತಾರೆ, ನೀವು ಪುರುಷೋತ್ತಮರಾಗಿದ್ದೀರಾ, ನಾವು ಕನಿಷ್ಠರಾಗಿದ್ದೇವೆ. ತಾವಾಗೇ ಹೇಳುತ್ತಾರೆ, ನಾವು ಈ ರೀತಿ ಇದ್ದೇವೆ, ಈ ರೀತಿ ಅವಗುಣ ನಮ್ಮಲ್ಲಿ ಇದೆ ಎಂದು. ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿರುವಂತಹ ಬ್ರಾಹ್ಮಣರು. ನಾವೀಗ ಈ ರೀತಿ ಆಗಿದ್ದೇವೆ ಅನ್ನುವ ಮಾತನ್ನು ಸಂಗಮ ಯುಗದ ಬ್ರಾಹ್ಮಣರಾದ ನಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಇದರ ಬಗ್ಗೆ ನಾವೀಗ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಬೇಕು. ಮನುಷ್ಯರಿಗೂ ಕೂಡ ಸಂಗಮ ಯುಗದ ಬಗ್ಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಸಂಗಮ ಯುಗದ ಬಗ್ಗೆ ಅಡ್ವರ್ಟೈಸ್ ಮಾಡಬೇಕು. ಸಂಗಮ ಯುಗದಲ್ಲೇ ಭಗವಂತ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ನಿಮಗೆ ಗೊತ್ತಿದೆ, ನಾವೀಗ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಈಗ ನಾವು ಅಂತಹ ಯಾವ ಯುಕ್ತಿಯನ್ನು ರಚನೆ ಮಾಡಬೇಕು? ಆ ಯುಕ್ತಿಯ ಮೂಲಕ ಮನುಷ್ಯರಿಗೂ ಕೂಡ ಜ್ಞಾನ ಗೊತ್ತಾಗಬೇಕು. ಆದರೆ ನಿಧಾನವಾಗಿ ಮನುಷ್ಯರಿಗೆ ಜ್ಞಾನ ಗೊತ್ತಾಗುತ್ತದೆ. ಇನ್ನೂ ಸಮಯ ಇದೆ. ಬಹಳಷ್ಟು ಸಮಯ ಕಳೆದು ಹೋಗಿದೆ. ಸ್ವಲ್ಪ ಸಮಯ ಉಳಿದಿದೆ. ನಾವು ಹೇಳುತ್ತೇವೆ, ಮನುಷ್ಯರು ಬೇಗ ಪುರುಷಾರ್ಥ ಮಾಡಬೇಕು. ಇಲ್ಲದಿದ್ದರೆ ಈ ಜ್ಞಾನ 1 ಸೆಕೆಂಡಿನ ಜ್ಞಾನ ಆಗಿದೆ. ಇದರಲ್ಲಿ ನೀವು ಸೆಕೆಂಡ್ನಲ್ಲಿ ಜೀವನ್ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ಜ್ಞಾನದ ಮೂಲಕ 1 ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಪಡೆದುಕೊಳ್ಳಬಹುದು. ಆದರೆ ನಿಮ್ಮ ತಲೆಯ ಮೇಲೆ ಅರ್ಧಾಕಲ್ಪದ ಪಾಪದ ಹೊರೆ ಇದೆ. ಅದು ಸೆಕೆಂಡ್ನಲ್ಲಿ ಸಮಾಪ್ತಿಯಾಗುವುದಿಲ್ಲ. ಅದನ್ನು ಸಮಾಪ್ತಿ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಇನ್ನೂ ಸಮಯ ಇದೆ ಎಂದು. ಈಗ ನಾವು ಬ್ರಹ್ಮ ಕುಮಾರಿಯರ ಬಳಿ ಏಕೆ ಹೋಗಬೇಕು? ನೀವು ಲಿಟರೇಚರ್ ಕೊಟ್ಟರೂ ಕೂಡ ಆ ಪುಸ್ತಕವನ್ನು ಓದಿ. ಅದರ ಮೂಲಕ ಉಲ್ಟಾ ಜ್ಞಾನವನ್ನೇ ಕೆಲವರು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಉಲ್ಟಾ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ತಿಳಿದುಕೊಂಡಿದ್ದೀರಾ, ಇದು ಪುರುಷೋತ್ತಮರಾಗುವಂತಹ ಸಂಗಮ ಯುಗ. ವಜ್ರ ಸಮಾನ ಆಗಬೇಕು ಎಂದು ಗಾಯನ ಇದೆ. ನೀವೀಗ ವಜ್ರ ಸಮಾನ ಆಗುತ್ತೀರಾ. ನಂತರ ನಿಮ್ಮ ಪದವಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಚಿನ್ನದ ಯುಗ, ನಂತರ ಬೆಳ್ಳಿಯ ಯುಗ. ಈಗ ಸಂಗಮ ಯುಗ ಅಂದರೆ ವಜ್ರ ಸಮಾನ ಯುಗ. ಸತ್ಯಯುಗ ಚಿನ್ನದ ಯುಗ ಆಗಿದೆ. ನಿಮಗೆ ಗೊತ್ತಿದೆ, ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಸಂಗಮ ಯುಗ ಆಗಿದೆ. ಏಕೆಂದರೆ ಸಂಗಮ ಯುಗ ವಜ್ರ ಸಮಾನ ಯುಗ ಆಗಿದೆ. ಅಮರ ಲೋಕದ ಬಗ್ಗೆ ಗಾಯನ ಇದೆ. ಸತ್ಯುಗದಿಂದ ನಿಧಾನವಾಗಿ ನಮ್ಮ ಪದವಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದನ್ನೂ ಕೂಡ ನೀವು ಬರೆಯಬಹುದು. ಪುರುಷೋತ್ತಮ ಸಂಗಮ ಯುಗ ವಜ್ರ ಸಮಾನ ಯುಗ, ಸತ್ಯಯುಗ ಚಿನ್ನದ ಯುಗ, ತ್ರೇತಾಯುಗ ಬೆಳ್ಳಿಯ ಯುಗ. ನೀವೀಗ ಈ ಮಾತಿನ ಬಗ್ಗೆ ತಿಳಿಸಬಹುದು. ಸಂಗಮ ಯುಗದಲ್ಲಿ ನಾವು ಮನುಷ್ಯರಿಂದ ದೇವತೆ ಆಗುತ್ತೇವೆ. ಅಷ್ಟರತ್ನಗಳು ಸಂಗಮ ಯುಗದಲ್ಲೇ ರೆಡಿ ಆಗುತ್ತಾರೆ. ಅದಕ್ಕೋಸ್ಕರ ಅಷ್ಟರತ್ನದ ಉಂಗುರದಲ್ಲಿ ವಜ್ರವನ್ನು ಮಧ್ಯದಲ್ಲಿ ತೋರಿಸುತ್ತಾರೆ. ಸಂಗಮ ಯುಗದ ಶೋ ಆಗುತ್ತದೆ. ಸಂಗಮ ಯುಗ ಅಂದರೆ ವಜ್ರ ಸಮಾನ. ವಜ್ರಕ್ಕೆ ಬಹಳಷ್ಟು ಬೆಲೆ ಇದೆ. ವಜ್ರ ಅಂದರೆ ಸಂಗಮ ಯುಗ ಆಗಿದೆ. ನಿಮ್ಮ ಜೀವನ ಸಂಗಮ ಯುಗದಲ್ಲಿ ವಜ್ರ ಸಮಾನ ಜೀವನ ಆಗಿರುತ್ತದೆ. ಯೋಗ ಮುಂತಾದದನ್ನು ಜಗತ್ತಿನಲ್ಲೂ ಕಲಿಸುತ್ತಾರೆ. ಅದಕ್ಕೆ ಆಧ್ಯಾತ್ಮಿಕ ಯೋಗ ಎಂದು ಕರೆಯುತ್ತಾರೆ. ಆದರೆ ಆಧ್ಯಾತ್ಮಿಕ ತಂದೆ ಕೂಡ ಇದ್ದಾರೆ ತಾನೆ. ಆತ್ಮಿಕ ತಂದೆ ಪರಮಾತ್ಮ ಆಗಿದ್ದಾರೆ. ಆತ್ಮಿಕ ತಂದೆ ಆತ್ಮಿಕ ಜ್ಞಾನವನ್ನು ಸಂಗಮ ಯುಗದಲ್ಲೇ ನೀಡುತ್ತಾರೆ. ಮನುಷ್ಯರಿಗೆ ದೇಹದ ಅಹಂಕಾರ ಇದೆ. ಅವರು ಬೇಗ ಈ ಜ್ಞಾನವನ್ನು ಒಪ್ಪಿಕೊಳ್ಳುವುದಿಲ್ಲ. ಬಡವರು ಬೇಗ ತಿಳಿದುಕೊಳ್ಳುತ್ತಾರೆ. ಬಡವರಿಗೆ ತಿಳಿಸಬೇಕು. ನೀವೀಗ ಇದನ್ನು ಬರೆಯಬೇಕು. ಸಂಗಮ ಯುಗ ವಜ್ರ ಸಮಾನ ಆಗಿದೆ. ಸಂಗಮ ಯುಗದ ಆಯಸ್ಸು 100 ವರ್ಷ ಎಂದು ಬರೆಯಬೇಕು. ಸತ್ಯಯುಗ ಚಿನ್ನದ ಯುಗ, ಸತ್ಯಯುಗದ ಆಯಸ್ಸು ಇಷ್ಟು ಎಂದು ಬರೆಯಬೇಕು. ಶಾಸ್ತ್ರದಲ್ಲಿ ಸ್ವಸ್ತಿಕ್ನ ಚಿತ್ರವನ್ನು ಬರೆಯುತ್ತಾರೆ. ಮಕ್ಕಳಿಗೆ
ಈ ಮಾತು ನೆನಪಿರಬೇಕು. ಆಗ ಎಷ್ಟೊಂದು ಖುಷಿ ಇರುತ್ತದೆ. ಸ್ಟೂಡೆಂಟ್ಸ್ಗೆ ಖುಷಿಯಂತೂ ಇರುತ್ತದೆ ತಾನೆ. ವಿದ್ಯಾರ್ಥಿಗಳ ಜೀವನ ಬಹಳ ಶ್ರೇಷ್ಠ ಜೀವನ ಎಂದು ಕರೆಯುತ್ತಾರೆ. ವಿದ್ಯಾರ್ಥಿ ಜೀವನದಲ್ಲಿ ನಾವು ಸಂಪಾದನೆ ಮಾಡಿಕೊಳ್ಳುತ್ತೇವೆ. ಸಂಪಾದನೆಗೆ ಆಧಾರ ಶಿಕ್ಷಣ ಆಗಿದೆ. ಈಗ ಮನುಷ್ಯರಿಂದ ದೇವತೆ ಆಗುವಂತಹ ಪಾಠಶಾಲೆ ಇದಾಗಿದೆ. ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಇದು ಕೂಡ ನಿಮಗೆ ಗೊತ್ತಿದೆ. ಸತ್ಯುಗದಲ್ಲಿ ಅಪಾರ ಖುಷಿ ಇರುತ್ತದೆ. ಈಗ ನಿಮಗೆ ಅಪಾರ ಖುಷಿ ಇರಬೇಕು. ಅದಕ್ಕೋಸ್ಕರ ಗಾಯನ ಇದೆ. ಅತೀಂದ್ರಿಯ ಸುಖದ ಬಗ್ಗೆ ಗೋಪಿ ವಲ್ಲಭನ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಟೀಚರ್ ಅಂತ್ಯದವರೆಗೆ ಓದಿಸುತ್ತಾರೆ. ನೀವು ಅಂತ್ಯದವರೆಗೂ ತಂದೆಯನ್ನು ನೆನಪು ಮಾಡಬೇಕು. ಭಗವಂತ ಓದಿಸುತ್ತಾರೆ. ನಂತರ ಭಗವಂತ ತಂದೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಕೂಗಿ ಕರೆಯುತ್ತಾರೆ, ಮುಕ್ತಿದಾತ, ಮಾರ್ಗದರ್ಶಕ ಎಂದು. ದುಃಖದಿಂದ ದೂರ ಮಾಡು ಎಂದು ತಂದೆಯನ್ನು ಕರೆಯುತ್ತಾರೆ. ಸತ್ಯುಗದಲ್ಲಿ ದುಃಖ ಇರುವುದಿಲ್ಲ. ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ನಿರ್ಮಾಣ ಆಗಬೇಕು ಎಂದು. ನೀವು ಹೇಳಬೇಕು, ಮೊದಲು ಶಾಂತಿ ಯಾವಾಗ ಇತ್ತು? ಯಾವ ಯುಗದಲ್ಲಿ ಶಾಂತಿ ಇತ್ತು? ಯಾರು ಶಾಂತಿಯನ್ನು ನಿರ್ಮಾಣ ಮಾಡಿದರು? ಇದು ಯಾರಿಗೂ ಗೊತ್ತಿಲ್ಲ. ರಾಮರಾಜ್ಯ ಸತ್ಯುಗ, ರಾವಣ ರಾಜ್ಯ ಕಲಿಯುಗ ಆಗಿದೆ. ಇದು ನಿಮಗೆ ಗೊತ್ತಿದೆ. ಮಕ್ಕಳಾದ ನೀವೀಗ ನಿಮ್ಮ ಅನುಭವವನ್ನು ಹೇಳಬೇಕು. ಇದು ಮನಸ್ಸಿನ ಮಾತಾಗಿದೆ. ಇದರ ಬಗ್ಗೆ ಏನು ಹೇಳುವುದು? ಬೇಹದ್ದಿನ ತಂದೆಯಿಂದ ಬೇಹದ್ದಿನ ರಾಜ್ಯಭಾಗ್ಯ ಸಿಗುತ್ತದೆ. ತಂದೆ ಬೇಹದ್ದಿನ ರಾಜ್ಯಭಾಗ್ಯವನ್ನು ನೀಡುತ್ತಾರೆ. ಅಂದ ಮೇಲೆ ನಾವೇನು ಅನುಭವ ಹೇಳಬೇಕು? ಇಲ್ಲಿ ಬೇರೆ ಯಾವುದೇ ಮಾತಿಲ್ಲ. ಇದು ಖುಷಿಯನ್ನು ಪಡುವಂತಹ ಮಾತಾಗಿದೆ. ಇದಕ್ಕಿಂತ ಹೆಚ್ಚು ಖುಷಿ ಪಡುವ ಮಾತು ಬೇರೆ ಯಾವುದೂ ಇಲ್ಲ. ಆದರೆ ಕೆಲವು ಮಕ್ಕಳು ಯಾರ ಜೊತೆಗಾದರೂ ಮುನಿಸಿಕೊಂಡು ಮನೆಯಲ್ಲೇ ಕುಳಿತುಕೊಂಡು ಬಿಡುತ್ತಾರೆ. ವಾಸ್ತವದಲ್ಲಿ ಯಾರ ಜೊತೆಗೂ ಮುನಿಸಿಕೊಂಡು ನಾವು ಮನೆಯಲ್ಲಿ ಕುಳಿತುಕೊಳ್ಳಬಾರದು. ಯಾರ ಜೊತೆಗಾದರೂ ಮುನಿಸಿಕೊಂಡು ಶಿಕ್ಷಣ ಓದುವುದನ್ನು ಬಿಡುವುದು ಅಂದರೆ ನಮ್ಮ ಅದೃಷ್ಟದ ಜೊತೆ ನಾವೇ ಮುನಿಸಿಕೊಂಡಂತೆ. ಶಿಕ್ಷಣದ ಜೊತೆ ಮುನಿಸಿಕೊಂಡರೆ ನೀವು ಏನು ಪದವಿಯನ್ನು ಪಡೆದುಕೊಳ್ಳುತ್ತೀರಾ? ಏನನ್ನು ಕಲಿಯುತ್ತೀರಾ? ತಂದೆ ಬ್ರಹ್ಮನ ಮೂಲಕ ಓದಿಸುತ್ತಿದ್ದಾರೆ ಎಂದೂ ಕೂಡ ಒಬ್ಬರು ಇನ್ನೊಬ್ಬರ ಜೊತೆ ಮುನಿಸಿಕೊಳ್ಳಬಾರದು. ಇದು ಮಾಯೆಯಾಗಿದೆ. ಈ ಯಜ್ಞದಲ್ಲಿ ಅಸುರರ ವಿಘ್ನಗಳಂತೂ ಬಹಳಷ್ಟು ಬರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ಗುಡ್ ನೈಟ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ತಂದೆ ಏನೆಲ್ಲ ಜ್ಞಾನವನ್ನು ಹೇಳುತ್ತಾರೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡಬಾರದು. ಜ್ಞಾನದ ನಶೆಯಲ್ಲಿ ಇದ್ದು ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು. ಸೆಕೆಂಡ್ ಪಾಯಿಂಟ್. ಈಗ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆ ಏನು ಮಹಾಮಂತ್ರವನ್ನು ನೀಡಿದ್ದಾರೋ ಅದನ್ನು ಎಲ್ಲರಿಗೂ ತಿಳಿಸಬೇಕು. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ವರದಾನ: ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಫಸ್ಟ್ ಗ್ರೇಡ್ನಲ್ಲಿ ಬರುವಂತಹ ತಂದೆಯ ಸಮಾನ ಆಗಿ. ಎಲ್ಲಾ ಮಕ್ಕಳಿಗೂ ಕೂಡ ಬ್ರಹ್ಮ ತಂದೆಯ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಪ್ರೀತಿಯ ಸಂಕೇತ ಅಂದರೆ ತಂದೆಯ ಸಮಾನ ಆಗುವುದು. ಇದರಲ್ಲಿ ನೀವು ಇದೇ ಗುರಿ ಇಟ್ಟುಕೊಳ್ಳಿ. ತಂದೆಯ ಸಮಾನ ಆಗುವುದರಲ್ಲಿ ಮೊದಲು ನಾನು. ಈರ್ಷ್ಯೆಗೆ ವಶ ಆಗಿ ಮೊದಲು ನಾನು ಅನ್ನುವ ಶಬ್ದವನ್ನು ಹೇಳಬೇಡಿ. ಈರ್ಷ್ಯೆಗೆ ವಶ ಆಗಿ ಮೊದಲು ನಾನು ಎಂದು ಹೇಳಿದರೆ ಆ ಈರ್ಷ್ಯೆ ನಷ್ಟವನ್ನು ಮಾಡಿಸುತ್ತದೆ. ಆದರೆ ತಂದೆಯನ್ನು ಅನುಕರಣೆ ಮಾಡುವ ಮಾತಿನಲ್ಲಿ ಮೊದಲು ನಾನು ಎಂದು ಹೇಳಬೇಕು. ತಂದೆಯನ್ನು ಅನುಕರಣೆ ಮಾಡುವ ಮಾತಿನಲ್ಲಿ ಎಲ್ಲರಿಗಿಂತ ಹೆಚ್ಚು ನಾನು ಪುರುಷಾರ್ಥ ಮಾಡಿ ಮೊದಲನೇ ನಂಬರ್ಗೆ ಹೋದರೆ ಬ್ರಹ್ಮ ತಂದೆ ಹೇಗೆ ಫಸ್ಟ್ ನಂಬರ್ನಲ್ಲಿ ಬಂದಿದ್ದಾರೋ ಹಾಗೆ ತಂದೆಯ ಜೊತೆ ಜೊತೆಗೆ ನಾವು ಫಸ್ಟ್ ನಂಬರ್ನಲ್ಲಿ ಬರುತ್ತೇವೆ. ಹೇಗೆ ಬ್ರಹ್ಮ ತಂದೆ ನಂಬರ್ 1 ಆದರು ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ನಂಬರ್ 1 ಪದವಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಗುರಿ ಇಟ್ಟುಕೊಳ್ಳಿ. ಯಾರು ಮಾಡುತ್ತಾರೋ ಅವರೇ ನಂಬರ್ 1 ಅರ್ಜುನ ಆಗುತ್ತಾರೆ. ಎಲ್ಲರಿಗೂ ಕೂಡ ಫಸ್ಟ್ ನಂಬರ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಚಾನ್ಸ್ ಇದೆ. ಫಸ್ಟ್ ಗ್ರೇಡ್ ಬೇಹದ್ದಿನ ಗ್ರೇಡ್ ಆಗಿದೆ. ಫಸ್ಟ್ ಗ್ರೇಡ್ ಎಂದೂ ಕಡಿಮೆ ಗ್ರೇಡ್ ಅಲ್ಲ. ಶ್ಲೋಗನ್: ಸಫಲತಾ ಮೂರ್ತಿಗಳಾಗಬೇಕು. ಅದಕ್ಕೋಸ್ಕರ ಸ್ವಸೇವೆ ಮತ್ತು ಅನ್ಯರ ಸೇವೆಯನ್ನು ಜೊತೆ ಜೊತೆಗೆ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.